ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಭಾನುವಾರದ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಪರಿಶುದ್ಧ ಆರಾಧನೆಯಲ್ಲಿ ನಮ್ಮೊಟ್ಟಿಗೆ ಎಲ್ಲ ಪಾಲು ತಗೊಳ್ಳುವವರಿಗೆ ಯೇಸು ನಾಮದಲ್ಲಿ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 9:1 ಮತ್ತು 2. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತಗಳನ್ನು ವರ್ಣಿಸುವೆನು. ಪರಮಾತ್ಮನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉಲ್ಲಾಸ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯೆಹೋವನನ್ನು ಮನಪೂರ್ವಕವಾಗಿ ಕೊಂಡಾಡಿರಿ. ನಾವು ಮನಪೂರ್ವಕವಾಗಿ ಕೊಂಡಾಡುವ. ದೇವರ ವಾಕ್ಯ ಹೇಳ್ತದೆ, ಆತನ್ನು ಆರಾಧಿಸುವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ನಾವೆಲ್ಲರೂ ಸೇರಿ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವ, ಆತನ್ನು ಕೊಂಡಾಡುವ, ಆತನ ನಾಮವನ್ನು ಮನಪೂರ್ವಕವಾಗಿ ಘನಪಡಿಸುವ. ನಾವು ಎಲ್ಲರೂ ಸೇರಿ ಈ ಸಮಯದಲ್ಲಿ ತಂದೆ, ನಿನಗೆ ಸ್ತೋತ್ರ ತಂದೆ, ನೀನು ಒಳ್ಳೆಯವನಾಗಿದ್ದಿ. ಪರಿಶುದ್ಧ ಆತ್ಮನೇ ಸ್ವಾಗತ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮ ನಿನಗೆ ನಾವು ಬಿಟ್ಟು ಕೊಡ್ತೇವೆ, ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ತೇವೆ. ಈ ಸಮಯದಲ್ಲಿ ಕರ್ತನೇ, ಪರಿಶುದ್ಧ ಆತ್ಮನೇ ಸಹಾಯ ಮಾಡು. ನಾವು ಸ್ತುತಿ ಮತ್ತು ಆರಾಧನೆ ಮಾಡುವಾಗ ನಮ್ಮ ತಂದೆಯಾದ ದೇವರಿಗೆ ಸ್ವಾಮಿ ನಿನ್ನ ಆತ್ಮದಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು ಕರ್ತನೇ. ಈ ಕರ್ತನೆ ಆರಾಧನೆ ಸ್ತುತಿ ಮಾಡುವಾಗ ನಮ್ಮ ಯಜ್ಞವು ಕರ್ತನೆ ಮೇಲೆ ಹೋಗುವಾಗ ತಂದೆ ಸಂತೋಷ ಆಗಬೇಕು. ತಂದೆ, ನನಗೆ ಸ್ತೋತ್ರಪ್ಪ, ನಿನ್ನ ಆತ್ಮದಿಂದ ತುಂಬಿಸು. ಮುಂದಿನ ಸಮಯ ನಿನ್ನ ನಡೆಸಬೇಕಂತ ನಾವು ಪ್ರಾರ್ಥನೆ ಮಾಡ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ತಂದೆಯಾದವರಿಗೆ ಆರಾಧಿಸುವ, ಸ್ತುತಿಸುವ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ರೋಗಿಗಳಿಗೆ ಸೌಖ್ಯ, ಲೋಕಕ್ಕೆ ಬೆಳಕಾಗಿದ್ದಾನೆ ಆತನು. ಮಹಿಮೆ ದೇವರಿಗೆ ಮಹಿಮೆ. ತೊಳೆದು ಜಯಿಸಿದ ನಾಮ, ಸ್ತುತಿಗನ ಮಹಿಮೆ ಹೊಂದುವ ನಾಮ, ಯೇಸುವಿನ ನಾಮ, ಅವನ ನಾಮ, ಬೇರಿನ ನಾಮ, ದಿವ್ಯ ನಾಮ, ನಮ್ಮ ಯೇಸುವಿನ ನಾಮ, ಪದ ನಾಮ, ಬೇರಿನ ನಾಮ, ದಿವ್ಯ ನಾಮ, ಯೇಸುವಿನ ನಾಮ, ಪದ ನಾಮ, ಬೇರಿನ ನಾಮ, ದಿವ್ಯ ನಾಮ. ದೇವರ ಪ್ರಸನ್ನತೆಗಾಗಿ ಸ್ತೋತ್ರ. ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ, ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ, ಯೇಸುವಿನ ನಾಮ.
ಗ್ಲೋರಿ ಗ್ಲೋರಿ. ದೇವರು ಶಕ್ತನು, ಅದ್ಭುತಗಳನ್ನು ಎಂದಿಗೂ ಮಾಡುವನು. ನನ್ನ ದೇವರು ಶಕ್ತನು, ದೇವರು ಶಕ್ತನು, ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು. ಕಣ್ಣೀರ ಒರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಡುವನು, ದೊಡ್ಡ ಕಾರ್ಯ ಮಾಡುವನು. ಕಣ್ಣೀರ ಒರೆಸುವನು, ಕೈ ಹಿಡಿದು ನಡೆಸುವನು, ಕೊರತೆಯ ನೀಡುವನು, ದೊಡ್ಡ ಕಾರ್ಯ ಮಾಡುವನು. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ಜಯವು 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 ನನಗೆ, ಜಯವು ಯೇಸು ನಾಮದಲ್ಲಿ. ದೇವರು ಶಕ್ತನು, ನಮ್ಮ ದೇವರು ಶಕ್ತನಾಗಿದ್ದಾನೆ. ನನ್ನ ದೇವರು ಶಕ್ತನು, ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಚಲಿಸ್ತಾ ಇದ್ದಾನೆ. ದೇವರ ಆತ್ಮ ಚಲಿಸ್ತಾ ಉಂಟು. ದೇವರು ಶಕ್ತನು, ನಮ್ಮ ದೇವರು ಶಕ್ತನು. ಆತನಿಗೆ ಅದ್ಭುತ ಸೂಚಕ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು, ಪಾಪವ ಕ್ಷಮಿಸುವನು, ಶಾಪದಿ ಬಿಡಿಸುವನು, ಸಂತೋಷವ ಕೊಡುವನು, ಸಮಾಧಾನ ನೀಡುವನು. ಪಾಪವ ಕ್ಷಮಿಸುವನು, ಶಾಪದಿ ಬಿಡಿಸುವನು, ಸಂತೋಷವ ಕೊಡುವನು, ಸಮಾಧಾನ ನೀಡುವನು. ಜಯವೋ ಜಯವೋ ಜಯವು ನಮಗೆ, ಜಯವು ಯೇಸು ನಾಮದಲ್ಲಿ. ಜಯವು 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 ನಮಗೆ, ಜಯವು ಯೇಸು ನಾಮದಲ್ಲಿ. ನಮ್ಮ ದೇವರು ಶಕ್ತನು, ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು, ದೇವರು ಶಕ್ತನು. ಗ್ಲೋರಿ ಗ್ಲೋರಿ ಗ್ಲೋರಿ. ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ, ಪರಲೋಕದಲ್ಲಿ ಮಹಿಮೆ. ಇದು ಮಾಡುವನು. ನಮ್ಮ ದೇವರು ಶಕ್ತನು, ದೇವರು ಶಕ್ತನು. ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು. ಚಿಂತಿಸುವುದಿಲ್ಲ, ಹೆದರುವುದಿಲ್ಲ. ನನಗಾಗಿ ಯೇಸು ಎಲ್ಲವ ಮಾಡಿದ್ದಾನೆ. ನಮಗಾಗಿ ಯೇಸು ತನ್ನ ಶಿಲುಬೆಯಲ್ಲೆಲ್ಲ ಮಾಡಿ ತೀರಿಸಿದ್ದಾನೆ. ಹೆದರುವುದಿಲ್ಲ, ನನಗಾಗಿ ಯೇಸು ಎಲ್ಲವ ಮಾಡಿದ್ದಾನೆ. ಜಯವು 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 ನಮಗೆ, ಜಯವು ಯೇಸು ನಾಮದಲ್ಲಿ. ಜಯವು 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 ನಮಗೆ, ಜಯವು ಯೇಸು ನಾಮದಲ್ಲಿ. ದೇವರು ಶಕ್ತನು, ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು, ಶಕ್ತನು. ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು. ಅದ್ಭುತಗಳನ್ನು ಎಂದಿಗೂ ಮಾಡುವನು. ನಮ್ಮ ದೇವರು ಶಕ್ತನು. ಮಾಡುವನು. ನಮ್ಮ ದೇವರು ಶಕ್ತನು. ನಮ್ಮ ಮಧ್ಯದಲ್ಲಿ ಅದ್ಭುತ ಮಾಡಲಿಕ್ಕೆ ಆತನು ಶಕ್ತನಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ನಾವು ಆತನೊಟ್ಟಿಗೆ ಸೇರಿ ಆರಾಧನೆ ಸ್ತುತಿ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಮಾಡ್ತಾನೆ.
ಓ ಕಾಯಿಲೆ ಗುಣಪಡಿಸ್ತಾನೆ. ಓ ಬಂಧನ ಮುರಿಯುವವನಾಗಿದ್ದಾನೆ. ಓ ಕುರುಡರಿಗೆ ಕಣ್ಣು ಕೊಟ್ಟ ದೇವರಾಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆದನ್ನೇ ಮಾಡುವವನಾಗಿದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿ ಆತನು ಚಲಿಸ್ತಾ ಉಂಟು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ಆತನು ಚಲಿಸ್ತಾನೆ. ಒಬ್ಬೊಬ್ಬರ ಮೇಲೆ ತನ್ನ ಹಸ್ತ ಇಳಿತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ ಆತನು. ಓ ಗ್ಲೋರಿ ಗ್ಲೋರಿ ಗ್ಲೋರಿ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಓ ನಮ್ಮ ದೇವರು ನಮ್ಮ ಪಾಪ ಶಾಪದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರಪ್ಪ. ಯೇಸುವೇ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ರಾಜಾಧಿರಾಜನಿಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ. ಎಸ್ ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿಲ್ಲದೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನ ಆನಂದವೇ ನಿನ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ, ನನ್ನ ಆನಂದವೇ ನಿನ್ಮಡಿಲಲ್ಲಿ, ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನೀನಿದ್ದರೆ ಮಾತ್ರ ನಮಗೆ ಸಾಕು ಕರ್ತನೇ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿಯೇ ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಮಧುರವಯ್ಯ. ತಂದೆ ದೇವಾ,
ಚೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಚೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ ತಂದೆ ದೇವಾ ನನ್ನ ಆನಂದವೇ ನಿನ್ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ
Samoyeya Sarvaryashi Asanamuka Avi Tujhe Radharupaya Raya Sharaya Adan Kaya Glory, glory, glory Adan Kaya Adan Kaya Glory, glory, glory. ತಂದೆ ನಿಂಗೆ ಮಹಿಮೆ ಕರ್ತನೇ, ನಿಂಗೆ ಮಹಿಮೆ ಹಲ್ಲೆಲೂಯಾ. ಪರಲೋಕದಲ್ಲಿ ಮಹಿಮೆ ತಂದೆಗೆ, ಭೂಲೋಕದಲ್ಲಿ ಸಮಾಧಾನ. ಓ ಗ್ಲೋರಿ ದಾನರ ಮಧ್ಯದಲ್ಲಿ ಹಲ್ಲೆಲೂಯಾ. 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 Hallelujah.
ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ. ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಯೇಸು ರಾಜ ಹಲ್ಲೆಲೂಯಾ. ಮೃತ್ಯುಂಜಯನೇ ಕೊಂಡಾಡುವೆ. ಗ್ಲೋರಿ ಗ್ಲೋರಿ, ಕೈಗಳು ಎತ್ತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಂದೆ, ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೇ. ನೀನು ನಮ್ಮ ಮಧ್ಯದಲ್ಲಿ ಚಲಿಸತಕ್ಕೆ ಸ್ತೋತ್ರಪ್ಪ ತಂದೆ. ನಿನ್ನ ಮಕ್ಕಳಾಗಿ ಸೇರಿ ಒಂದೇ ಮನಸ್ಸಿನಿಂದ ಕರ್ತನೇ, ಆತ್ಮದಿಂದಲೂ ಸತ್ಯದಿಂದ ಮಾಡಿದ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೇ. ಕರ್ತನೇ, ನೀನು ಸ್ತೋತ್ರಕ್ಕೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು ನೀನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನೀವು ಮತ್ತು ನಾವು ಸೇರಿ ಮಾಡಿದ ಈ ಆರಾಧನೆ ಸ್ತುತಿ ಯಜ್ಞವು ನಮ್ಮ ತಂದೆಯಾದ ದೇವರು ಸ್ವೀಕಾರ ಮಾಡಿದನು. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ನಂತರ ಕೊನೆಯ ಭಾಗದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನೀವು ಕೇಳುವಾಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರ್ತದೆ. ಮತ್ತು ಎಷ್ಟೋ ಸಂಗತಿ ಸತ್ಯವೇದದ ಈ ಗುಟ್ಟು ನಿಮಗೆ ದೇವರು ತಿಳಿಸ್ತಾನೆ. ಈ ಸಮಯದಲ್ಲಿ ನಾವು ವಾಕ್ಯ ಭಾಗ್ಯಕ್ಕೆ ಹೋಗುವ. ನಾವು ವಾಕ್ಯವನ್ನು ತೆಗೆಯುವ. ಅಪೊಸ್ತಲ ಕತೆ 13 38 ಪ್ರಿಯರೇ ನಾವು ಧ್ಯಾನಿಸುವ. ಆದುದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆ ಎಂಬುದು ನಿಮಗೆ ಸಾರಣವಾಗುತ್ತದೆ ಎಂದು ನಿಮಗೆ ತಿಳಿದಿರಲಿ ಹೇಳ್ತಾನೆ. ಪೌಲನು ಸ್ವಾರ್ಥ ಸಾರ್ತಾ ಇದ್ದಾನೀಗ. ಅಲ್ಲಿ ಹೇಳ್ತಾನೆ, ಆದುದರಿಂದ ಸಹೋದರರೇ ಹೇಳ್ತಾನೆ. ಆತನ ಮೂಲಕ, ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರವು ದೊರೆಯುತ್ತದೆ ಎಂಬುದು ನಿಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ಸಾರುವ ಈ ಸುವಾರ್ತೆಯು ಒಬ್ಬ ವ್ಯಕ್ತಿಗೆ, ಪಾಪದ ಬಂಧನದಲ್ಲಿ ಇದ್ದ ವ್ಯಕ್ತಿಗೆ ಈ ಸುವಾರ್ತೆ ಗುಡ್ ನ್ಯೂಸ್. ಯೇಸು ಕ್ರಿಸ್ತನು ಜೀವಂತ ಆದ ಕೂಡಲೇ ಶಿಷ್ಯರು ಬಂದು ಸಿಗುವಾಗ ಏನು ಹೇಳ್ತಾನೋ, ಹೋಗಿರಿ, ಲೋಕದ
ಕಡೆಗೆ ಹೋಗಿರಿ, ಹೋಗಿ ಶುಭ ಸಂದೇಶವನ್ನು ಸಾರಿರಿ ಹೇಳ್ತಾನೆ. ಯಾವ ಸಂದೇಶ? ಶುಭ ಸಂದೇಶ, ಗುಡ್ ನ್ಯೂಸ್. ನೀವು ಕೇಳುವುದು ಇದು ಗುಡ್ ನ್ಯೂಸ್ ಆಗಿದೆ, ಸಮಾಧಾನದ ಸುವಾರ್ತೆಯಾಗಿದೆ. ಯೇಸು ಯಾರಾಗಿದನೋ? ಸಮಾಧಾನಕರ್ತನೂ ಆದನು. ಯೇಸು ಹೇಳಿಲ್ಲ, ನನ್ನ ಸಮಾಧಾನವು ನಾನು ಲೋಕಕ್ಕೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿದ್ದ ಸಮಾಧಾನವು ನಾನು ಬಿಟ್ಟು ಹೋಗ್ತೇನೆ. ಲೋಕ ಕೊಡುವ ಸಮಾಧಾನ ಅಲ್ಲ. ಲೋಕದಲ್ಲಿ ಬೇರೆ ಬೇರೆ ರೀತಿಯ ಮನುಷ್ಯರು, ಮಾನವನು ತನ್ನನ್ನು ಸಮಾಧಾನ ಪಡಿಸಲಿಕ್ಕೆ, ತೃಪ್ತಿಪಡಿಸಲಿಕ್ಕೆ, ಆನಂದ ಪಡಿಸಲಿಕ್ಕೆ ಬೇರೆ ಬೇರೆ ಸಮಾಧಾನದ ಸ್ಥಳಕ್ಕೆ ಹೋಗ್ತಾನೆ, ಹುಡುಕಿಕೊಂಡು ಹೋಗ್ತಾನೆ. ಕೆಲವರು ಸಮಾಧಾನ ಸಿಕ್ಕಬೇಕೆಂದು ಕುಡಿಯುತ್ತಾರೆ, ಕೆಲವರು ಬೇರೆ ಬೇರೆ ರೀತಿಯ ಪಾಪದಲ್ಲಿ ಬೀಳ್ತಾರೆ ಈ ಸಮಾಧಾನವನ್ನು ಹುಡುಕಿ. ಕೆಲವರು ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾರೆ, ಅಲ್ಲಿ ಹೋದರೆ ನನಗೆ ಸಮಾಧಾನ ಸಿಗಬಹುದಾ, ಅಲ್ಲಿ ಹೋದರೆ ನನ್ನ ಪಾಪ ಪರಿಹಾರ ಆಗಬಹುದಾ, ಇಲ್ಲಿ ಹೋದರೆ ನನ್ನ ಕುಟುಂಬದಲ್ಲಿದ್ದ ಶಾಪದಿಂದ ನನಗೆ ಬಿಡುಗಡೆ ಆಗಬಹುದಾ. ಮಾನವನು ಏನು ಮಾಡ್ತಾ ಇದ್ದಾನೆ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ, ಸಮಾಧಾನ ಹುಡುಕಿ ಹೋಗ್ತಾ ಇದ್ದಾನೆ. ಒಬ್ಬರಿಗೊಬ್ಬರು ಸಿಗುತ್ತಾರೆ, ಈ ವಿಷಯದಲ್ಲಿ ಮಾತಾಡ್ತಾರೆ. ನನಗೆ ಸಮಾಧಾನ ಇಲ್ಲ, ನನಗೆ ತೃಪ್ತಿ ಇಲ್ಲ, ನಾನು ಕೈ ಹಾಕದ ಕೆಲಸದಲ್ಲಿ ನನಗೆ ಅಭಿವೃದ್ಧಿ ಇಲ್ಲ, ನಾನು ಸಾಲದಲ್ಲಿದ್ದೇನೆ, ನಾನು ಅನಾರೋಗ್ಯದಲ್ಲಿದ್ದೇನೆ. ಒಬ್ಬರೊಬ್ಬರು ಹಂಚಿಕೊಳ್ತಾ ಇದ್ದಾರೆ ಮತ್ತು ಒಬ್ಬರಿಗೊಬ್ಬರು ಏನು ಮಾಡ್ತಾ ಇದ್ದಾರೆ? ಆಲೋಚನಾ ಪ್ರಕಾರ ಅವರು ಒಬ್ಬರಿಗೂ ಹಂಚುತ್ತಾರೆ ಮತ್ತು ಸಮಾಧಾನ ಹುಡುಕಿ ಹೋಗ್ತಾರೆ. ಆದರೆ ದೇವರ ವಾಕ್ಯ ಏನುತ್ತದೆ? ಸಮಾಧಾನದಾಯಕನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸಮಾಧಾನದಾಯಕನಾಗಿದ್ದಾನೆ. ಯೇಸುನಲ್ಲಿಯೇ ಸಮಾಧಾನ, ಯೇಸುವಲ್ಲಿ ಪಾಪ ಪರಿಹಾರ, ಯೇಸುವಿನ ನಾಮದಲ್ಲಿ. ಆತನು ಆಲ್ರೆಡಿ ಮಾನವ ಕುಲಕ್ಕೆ ಪಾಪ ಪರಿಹಾರವಾಗುವ ಮಾರ್ಗವನ್ನು ತೆರೆದುಕೊಟ್ಟಿದ್ದಾನೆ, ಆಲ್ರೆಡಿ ತೆರೆದುಕೊಟ್ಟಿದ್ದಾನೆ. ನೋಡಿ, ಈ ಮಾರ್ಗದಲ್ಲಿ ಹೋದರೆ ನಿಮ್ಮ ಪಾಪ ಪರಿಹಾರ ಆಗ್ತದೆ. ನೀವು ಶಿಲುಬೆ ಹತ್ರ ಬನ್ನಿರಿ, ಆ ಶಿಲುಬೆಯಲ್ಲಿ ನಾನು ಏನು ಮಾಡಿದ್ದೇನೆ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೇನೆ ನಾನು, ನೀವು ನೋಡಿರಿ ಶಿಲುಬೆಗೆ, ಆಗ ನಿಮಗೆ ತಿಳಿಯುತ್ತದೆ. ಶಿಲುಬೆಯ ವಿಷಯದಲ್ಲಿ ಸಂದೇಶ ಪೌಲನು ಹೇಳ್ತಾ ಇದ್ದಾನೆ, ನಾವು ಸಾರುವ ಸುವಾರ್ತೆ ಶಿಲುಬೆಯ ವಿಷಯದಲ್ಲಿ. ಈಗ ಶಿಲುಬೆಯಲ್ಲಿ ಯೇಸು ಇಲ್ಲ, ಶಿಲುಬೆಯಲ್ಲಿಲ್ಲ ಆತನು, ಶಿಲುಬೆಯಲ್ಲಿ ದೇವರು ಕೊಟ್ಟ ಕೆಲಸ ಮಾಡಿದ್ದಾನೆ ಆತನು. 2023ನೇ ವರ್ಷದಲ್ಲಿ ನಾವಿದ್ದೇವೆ. ಆತನು ಮಾಡಿ ಆಗಿದೆ, ಒಂದು ದಾರಿ ತೋರಿಸಿದ್ದಾನೆ. ನೋಡು ಮಗಳೇ, ನೋಡು ಮಗನೇ, ನೋಡು ನಿನಗೆ ಒಂದು ದಾರಿ ಉಂಟು, ನಿನ್ನ ಪಾಪ ಪರಿಹಾರ ಆಗಲಿಕ್ಕೆ, ನಿನ್ನ ಶಾಪದಿಂದ ಬಿಡುಗಡೆ ಆಗಲಿಕ್ಕೆ ಒಂದು ಮಾರ್ಗ ಉಂಟು, ನೋಡು. ಅದು ಮಾರ್ಗ ಶಿಲುಬೆಯ ಮಾರ್ಗ. ನಾನು ಮಾಡಿದ್ದೇನೆ ಆಲ್ರೆಡಿ. ನಿಮ್ಮ ಪಾಪ, ನಿಮ್ಮ ಶಾಪ, ಮಾನವನ ಪಾಪ ಎಲ್ಲ ನಾನು ಆ ಶಿಲುಬೆಯಲ್ಲಿ ನಾನು ಹೊತ್ತುಕೊಂಡಿದ್ದೇನೆ ಎಂದು ಯೇಸು ಹೇಳ್ತಾ ಇದ್ದೇನೆ. ನಾನು ಹೊತ್ತುಕೊಂಡಿದ್ದೇನೆ. ಮಗನೇ, ಮಗಳೇ, ನೀನು ಏಕೆ ಪ್ರಯಾಸ ಪಡ್ತಿ? ಉಚಿತವಾಗಿ ನೀನು ತಗೊಳ್ಳು ಹೇಳ್ತಾನೆ. ರಕ್ಷಣೆ ಉಚಿತವಾಗಿ ತಗೊಳ್ಳು, ನಿತ್ಯ ಜೀವನ ಪಡ್ಕೊಳ್ಳು. ಏಕೆಂದರೆ ನಾನು ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು 3ನೇ ದಿವಸ ಜೀವಂತವಾಗಿದ್ದಾನೆ ಅಂತಾನೆ ಯೇಸು. ಯೇಸು ಜೀವಂತವಾಗಿದ್ದಾನೆ, ಶಿಲುಬೆಯಲ್ಲಿ ಇಲ್ಲ, ಆ ಗೋರಿಯಲ್ಲಿ ಇಲ್ಲ. ಯೇಸು ಆತನು ಜೀವಂತವಾಗಿದ್ದಾನೆ ಮಗಳೇ, ಮಗನೇ. ಏಕೆಂದರೆ ನೀನು ರಕ್ಷಣೆ ಹೊಂದಿ ನೀನು ಕೂಡ ಜೀವಂತವಾಗಬೇಕೆಂದು. ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ಇದ್ದು ಆತನು ಈ ಲೋಕವನ್ನು ಬಿಟ್ಟರೆ ಆತನು ಜೀವಂತವಾಗ್ತಾರೆ ಎಂದು ಸತ್ಯವೇದ ಕ್ಲಿಯರ್ ಹೇಳ್ತದೆ.
ಜೀವಂತವಾಗ್ತಾನೆ. ಅದೇ ಪ್ರಕಾರ ಅದಕ್ಕಸರ ನೋಡಿ, ದೇವರ ಪ್ರೀತಿ ನೋಡಿ, ದೇವರ ಆಲೋಚನೆ ಉಂಟಲ್ಲ, ಮನುಷ್ಯನಿಗೆ ಅರ್ಥ ಆಗಲಿಲ್ಲ, ಈಗ ಕೂಡ ಅರ್ಥ ಆಗುವುದಿಲ್ಲ. ಯಾವಾಗ ನೀವು ಈ ಸಂದೇಶ ಕೇಳುವಾಗ ದೇವರ ಆತ್ಮನು ನಿಮಗೆ ಅರ್ಥ ಆಗುವ ಹಾಗೆ ಮಾಡ್ತಾನೆ. ದೇವರ ಆತ್ಮನ ಕೆಲಸ ಏನು? ಒಬ್ಬ ವ್ಯಕ್ತಿಗೆ ಈ ಸುವಾರ್ತೆಯು ಅರ್ಥ ಆಗಬೇಕು. ಪರಿಶುದ್ಧ ಆತ್ಮನು ಮಾಡ್ತಾನೆ, ಒಳಗಿಂದ ಕಾರ್ಯ ಮಾಡ್ತಾ ಇದ್ದಾನೆ. ಒಂದು ವೇಳೆ ನಾವು ಪ್ರಿಯರೇ ಲೋಕದ ಜ್ಞಾನದಿಂದ ತಿಳ್ಕೊಳ್ಳಿಕ್ಕೆ ಹೋದರೆ, ಈ ಪಂಚಾಂದ್ರಿಯಿಂದ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ, ಸೃಷ್ಟಿಕರ್ತನ ಯಾರು, ಜೀವ ಸ್ವರೂಪನ ದೇವರು ಯಾರು ತಿಳ್ಕೊಂಡು ಹೋದರೆ ಅವರಿಗೆ ಸಾಧ್ಯನೇ ಇಲ್ಲ. ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟರೆ, ಸ್ವಾಮಿ ನನಗೆ ನೀನು ಯಾರೆಂದು ನನಗೆ ಗೊತ್ತಿಲ್ಲ, ನನ್ನನ್ನು ಒಪ್ಪಿಸಿಕೊಡ್ತೇನೆ, ನನಗೆ ನೀನು ಪ್ರಕಟಪಡಿಸು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ಉಂಟಲ್ಲ ಅಲ್ಲಿ ತಲುಪ್ತದೆ. ಹೇಗೆ ಕೊರ್ನೆಲಿಯ ಮನೆಯಲ್ಲಿ ಅವನು ಅನ್ಯನಿದ್ದ, ಅವನು ಅನ್ಯನು, ಆದರೆ ಅವನ ಪ್ರಾರ್ಥನೆ ದೇವರು ಕೇಳಿದನಂತೆ. ಕೇಳಿ ದೇವದೂತರಿಗೆ ಕಳಿಸಿ ಸತ್ಯ ಸುವಾರ್ತೆ ಏನೆಂದು ತಿಳುಕೊಳ್ಳಿಕ್ಕೆ ಆತನಿಗೆ ಸಂದೇಶ ಕಳಿಸಿದ. ನೋಡು, ಜಪ್ತದಲ್ಲಿ ಪೇತ್ರನಿದ್ದಾನೆ, ಹೋಗು ಪೇತ್ರನಿಗೆ ಕರ್ಕೊಂಡು ಬಾ, ಪೇತ್ರನು ಏನು ಹೇಳ್ತಾನೆ ಅದು ಕೇಳು, ಆಗ ಆ ವ್ಯಕ್ತಿಗೆ ರಕ್ಷಣೆ ಆಗ್ತದೆ. ಪೇತ್ರನು ಹೇಳಿದೇನು, ಅವನ ಮನೆಗೆ ಬಂದು ಇದೇ ಸುವಾರ್ತೆ ಸಾರಿದ್ದು ಯೇಸುವಿನ ವಿಷಯದಲ್ಲಿ. ಸುವಾರ್ತೆ ಸಾರುವಾಗ ಅವರೆಲ್ಲರ ಮೇಲೆ ಪರಿಶುದ್ಧ ಆತ್ಮನ ಹಿಡಿದು ಬಂತು. ಇವತ್ತು ಪರಿಶುದ್ಧ ಆತ್ಮನ ಕೆಲಸ ಏನು? ದೇವರ ಆತ್ಮದ ಕೆಲಸ ಏನು? ಆತ್ಮಗಳು ತುಂಬ ಉಂಟು ಲೋಕದಲ್ಲಿ. ದುಷ್ಟ ಆತ್ಮ ಉಂಟು, ಸೈತನ ಆತ್ಮ ಉಂಟು. ಆದರೆ ನಾವು ಮಾತಾಡುವ ಈ ಸುವಾರ್ತೆ ಇದು ಪರಿಶುದ್ಧ ಆತ್ಮ, ದೇವರಿಂದ ಬರುವ ಆತ್ಮ. ಈ ಪರಿಶುದ್ಧ ಆತ್ಮನ ಏನು ಮಾಡ್ತಾ ಇದ್ದಾನೆ ನಮ್ಮ ಒಳಗೆ? ನಮಗೆ ಪರಿಶುದ್ಧವಾಗಲಿಕ್ಕೆ ಸಹಾಯ ಮಾಡ್ತಾನೆ. ಒಬ್ಬ ವ್ಯಕ್ತಿ ದೇವರ ಮುಂದೆ ಜೀವಿಸುವ, ದೇವರ ಮುಂದೆ ನಿಲ್ಲಬೇಕಾದ್ರೆ ಆತನು ಪರಿಶುದ್ಧನಾಗಬೇಕು, ಆತನು ನೀತಿವಂತನಾಗಬೇಕು. ಯಾರು ಮಾಡೋದು? ನಮ್ಮ ಬಲದಿಂದ ನಿಮ್ಮ ಬಲದಿಂದ ಒಬ್ಬನು ಪರಿಶುದ್ಧ ಆಗಲಿಕ್ಕೆ ಸಾಧ್ಯ ಉಂಟ? ಸಾಧ್ಯನೇ ಇಲ್ಲ ಪ್ರಿಯರೇ, ಸಾಧ್ಯನೇ ಇಲ್ಲ. ಖಾಲಿ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ನಂಬಿಕೆಯಿಂದ ನಾವು ಆತನ ಮಾಡಿದ ಆ ತ್ಯಾಗ ಶಿಲುಬೆಯಲ್ಲಿ ನಂಬಿಕೆಯಿಂದ ಸ್ವೀಕಾರ ಮಾಡಿದರೆ ಮಾತ್ರ ದೇವರ ವಾಕ್ಯ ಹೇಳ್ತದೆ, ನಾವು ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ ನಾನೊಂದು ಪಾಪಿ ಎಂದು ಒಪ್ಪಿಸಿಕೊಟ್ಟು ಆ ನಂಬಿಕೆಯಿಂದ ಯೇಸು ನನಗೆ ಇಂಥ ಕೆಲಸ ಶಿಲುಬೆಯಲ್ಲಿ ಮಾಡಿದ್ದಾನೆ, ನನಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ, ನನ್ನ ಪಾಪ ಶಾಪ ಆತನು ಹೊತ್ತುಕೊಂಡಿದ್ದಾನೆ ಎಂದು ನಂಬಿ ಆತನು ಸ್ವೀಕಾರ ಮಾಡಿದರೆ ಏನಾಗ್ತದೆ? ನಿಮ್ಮ ಪಾಪ ತೊಳೆಯಲ್ಪಡ್ತದೆ. ದೇವರ ವಾಕ್ಯ ಹೇಳ್ತಾರೆ, ನೀವು ನೀತಿವಂತರಾಗ್ತೀರಿ. ಆಗ ನಿಮಗೆ ಪರಿಶುದ್ಧ ಆತ್ಮನ ಏನು ಮಾಡ್ತಾನೆ? ಒಳಗಿಂದ ಪರಿಶುದ್ಧ ಆತ್ಮನ ನಡೆಸ್ತಾನೆ. ನೋಡು ಮಗಳೇ, ಇದು ತಪ್ಪು, ಅದು ಸತ್ಯ, ಇದು ಅಸತ್ಯ, ಇದು ಶುದ್ಧತೆ, ಇದು ಅಶುದ್ಧತೆ ಎಂದು ಪರಿಶುದ್ಧ ಆತ್ಮ ನಿಮಗೆ ಒಳಗಿಂದ ಮಾತಾಡ್ತಾನೆ. ಅದಕ್ಕೆ ಸರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಈಗ ಪೌಲನು ಏನು ಸಾರ್ತಾ ಇದ್ದಾನೆ? ಸಹೋದರೇ, ಆತನ ಮೂಲಕ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರಣವಾಗಬೇಕೆಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ, ಹಳೆಯ ಒಡಂಬಡಿಕೆ, ಮೋಶೆಯ ದೇವರು ಮೋಶೆಯ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಟ್ಟನು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದಲ್ಲಿ ನೀವು ಓದಿ ತಿಳುಕೊಳ್ಳಿರಿ, ಏನು ಮಾಡಬೇಕು ಏನು ಮಾಡಬಾರ್ದು ತಿಳುಕೊಳ್ಳಿ. ಧರ್ಮಶಾಸ್ತ್ರ ಕೊಟ್ಟನು. ಇದು ಮಾಡಿದರೆ ಹೀಗೆ ಆಗ್ತದೆ, ಹೀಗೆ ಮಾಡಿದರೆ ಹೀಗೆ ಆಗ್ತದೆ, ಹೀಗೆ ಮಾಡಬೇಕು ಎಂದು ಧರ್ಮಶಾಸ್ತ್ರ ಕೊಟ್ಟನು. ಈಗ ಧರ್ಮಶಾಸ್ತ್ರದಲ್ಲಿ ಎಲ್ಲ ಬರೆದಾಕಿದೆ. 10 ಕಟ್ಟಲೆ ಉಂಟು ಅಲ್ಲಿ. ಮತ್ತು ಬೇರೆ ಏನು ಮಾಡಬೇಕು, ಹೇಗೆ ಯಜ್ಞ ಕೊಡಬೇಕು, ದೇವರಿಗೆ ಹೇಗೆ ಪರಿಶುದ್ಧತೆ ಕಾಪಾಡಬೇಕು, ಹೇಗೆ ನೀವು ಸಿದ್ಧವಾಗಬೇಕು, ಹೀಗೆ ಯಾವ ರೀತಿ ಎಲ್ಲ ಬರೆಯಲ್ಪಟ್ಟಿದೆ ಅಲ್ಲಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ತಿನ್ನಲಿಕ್ಕೆ ಇರಲಿಲ್ಲ. ಈಗ ಎಲ್ಲರೂ ನೋಡಿ ಮಾಂಸ ಎಲ್ಲ ತಿಂತಾರೆ. ಹಳೆ ಒಡಂಬಡಿಕೆ ತಿನ್ನಲಿಕ್ಕಿಲ್ಲ. ಅಶುದ್ಧ ಉಂಟು, ಕೆಲವು ಸಂಗತಿಯಲ್ಲಿ ಅಶುದ್ಧ ಸಂಗತಿ ಉಂಟದು. ಯಾವ ಮೀನಾದರೆ ಕೆಲವು ಅಶುದ್ಧ ಇತ್ತು. ಅಲ್ಲಿ 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 ಹಂದಿ, ಬೇರೆ ಬೇರೆ ವಿಷಯ ಅದು ಏನಿತ್ತು, ಅಶುದ್ಧ ಇತ್ತು, ತಿನ್ನಲಿಕ್ಕಿಲ್ಲ.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಯೇಸು ಕ್ರಿಸ್ತನು ಶುದ್ಧ ಮಾಡಿದ್ದಾನೆ, ಎಲ್ಲ ಶುದ್ಧವಾಗಿದೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ನೀವು ತಿಂತೀರಿ ಅದು ನಿಮಗೆ ಅಶುದ್ಧ ಮಾಡುವುದಿಲ್ಲ. ಏನು ಹೊರಗಿನ ಸಂಗತಿ ಎಲ್ಲ ತಿಂತೀರಲ್ಲ, ಮಾಂಸವಾಗಲಿ ತರಕಾರಿ ಆಗಲಿ ಏನು ಶರೀರಕ್ಕೆ ಬೇರೆ ಏನು ಅದರಲ್ಲಿ ನೀವು ಅಶುದ್ಧವಾಗುವುದಿಲ್ಲ. ಆದರೆ ಹಳೆ ಒಡಂಬಡಿಕೆ ಅಶುದ್ಧ ಆಗ್ತಿದ್ದರು, ಅಶುದ್ಧ ಆಗುವುದಿಲ್ಲ. ಅದಕ್ಕೋಸ್ಕರ ನಿಮ್ಮ ಹೊಟ್ಟೆ ಒಳಗಿಂದ ಏನು ಹೊರಗೆ ಬರ್ತದೆ ಅದು ಒಬ್ಬ ವ್ಯಕ್ತಿಗೆ ಅಶುದ್ಧ ಮಾಡ್ತದೆ, ಒಬ್ಬ ವ್ಯಕ್ತಿಗೆ ನೋವು ಮಾಡ್ತದೆ. ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರ ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ. ಒಂದು ವೇಳೆ ನೀವು ಯೇಸುಗೆ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದರೆ ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಹೊಸ ಒಡಂಬಡಿಕೆಯಲ್ಲಿ ಇದ್ದೀರಿ, ಹೊಸ ಒಡಂಬಡಿಕೆ ಜೀವಿಸ್ತಾ ಇದ್ದೀರಿ. ಏಕೆ? ಹೊಸ ಒಡಂಬಡಿಕೆ ಯೇಸುವಿನ ರಕ್ತದಿಂದ ಹೊಸ ಒಡಂಬಡಿಕೆ ಮಾಡಲ್ಪಟ್ಟಿದೆ. ಅದಕ್ಕೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ನಾವು ಈಗ ಎಲ್ಲಿದೆ? ಕ್ರಿಸ್ತ ಶಕದಲ್ಲಿದ್ದೇವೆ, ಕ್ರಿಸ್ತ ಪೂರ್ವದಲ್ಲಿ ಇಲ್ಲ. ನಾವು ಕ್ರಿಸ್ತ ಶಕದಲ್ಲಿ ಏನಾಗಿದೆ? ನೀವು ಯಾವ ದೇಶಕ್ಕೆ ಕೂಡ ಹೋಗಿರಿ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, ಕ್ರಿಸ್ತ ಎಂದು ಹೆಸರು ಉಂಟೆ. ಏಕೆ? ಕ್ರಿಸ್ತನ ಹೆಸರು ಯಾರಿಗೆ ಅಳಿಸಲಿಕ್ಕೆ ಆಗುವುದಿಲ್ಲ, ಯಾವ ಮನುಷ್ಯನಿಗೆ ಅಳಿಸಲಿಕ್ಕೆ ಆಗುವುದಿಲ್ಲ. ನೋಡಿ ಬೇಕಾದರೆ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ, ಅಲ್ಲಿ ಕ್ರಿಸ್ತನ ಹೆಸರು ಬರಲೇಬೇಕು, ಯೇಸು ಕ್ರಿಸ್ತನ ಹೆಸರು ಬರಲೇಬೇಕು. ಈಗ ನಾವು ಎಲ್ಲಿದೆ? ಕ್ರಿಸ್ತ ಶಕದಲ್ಲಿ ಇದ್ದೇವೆ. ಕ್ರಿಸ್ತ ಶಕದಲ್ಲಿ ನೀವು ಹೊಟ್ಟೆಗೆ ತಿನ್ನೋದು ಏನುಂಟಲ್ಲ ಅದು ಅಶುದ್ಧ ಆಗುವುದಿಲ್ಲ ಒಬ್ಬ ವ್ಯಕ್ತಿಗೆ. ಆದರೆ ಹೊಟ್ಟೆಯಿಂದ ಹೊರಗೆ ಬರ್ತದಲ್ಲ ಮಾತು, ಚುಚ್ಚುವ ಮಾತು, ಪಾಪದ ಮಾತು, ಬೈಯುವುದು, ಕೆಲವರಿಗೆ ನೋವು ಮಾಡೋದು, ಅದು ಮನುಷ್ಯನಿಗೆ ಅಶುದ್ಧ ಮಾಡ್ತದೆ. ಏನು ಮಾಡ್ತದೆ? ನೋವು ಮಾಡ್ತದೆ ಮನುಷ್ಯನಿಗೆ. ಯೇಸು ಹೇಳಿದ್ದು ಅದಕ್ಕೋಸ್ಕರ ಧರ್ಮಶಾಸ್ತ್ರ, ಇಲ್ಲಿ ದೇವರ ವಾಕ್ಯ ಬರ್ತದೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾರದ ಎಲ್ಲ ಪಾಪಗಳಿಂದ ನಂಬುವವರಿಗೂ ನಂಬದವರಿಗಿಲ್ಲ, ಯಾರು ನಂಬುವುದಿಲ್ಲ ಅವರಿಗೆ ಪಾಪ ಪರಿಹಾರ ಆಗುವುದಿಲ್ಲ. ಸತ್ಯವೇದ ಹೇಳ್ತದೆ, ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರಾಗಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನ ಮೂಲಕ ಬಿಡುಗಡೆ ಹೊಂದಿ ನೀತಿವಂತರಾಗ್ತಾರೆ ಅವರು. ನೋಡಿ, ಲೋಕದಲ್ಲಿ ಇಷ್ಟು ವ್ಯಕ್ತಿ ಬಂದಿದ್ದಾರೆ, ಇಷ್ಟು ಮಾನವ, ಯಾರು ನೀತಿವಂತನಿಲ್ಲ, ಒಬ್ಬರು ಕೂಡ ನೀತಿವಂತನಿಲ್ಲ. ಸತ್ಯವೇದ ಹೇಳ್ತದೆ, ಖಾಲಿ ಒಬ್ಬನು ಮಾತ್ರ ಮಾನವನಾಗಿ ಬಂದ ಯೇಸು ಕ್ರಿಸ್ತನು ಮಾತ್ರ ಒಬ್ಬ ನೀತಿವಂತನಾಗಿದ್ದನು. ಮತ್ತು ಎಲ್ಲ ಸದ್ಭಕ್ತರು ಬಂದರು, ಲೋಕದ ಎಲ್ಲರೂ ಪಾಪದಲ್ಲಿ ಹುಟ್ಟಿದ್ದಾರೆ. ಯೇಸು ಕ್ರಿಸ್ತನು ಪಾಪದಲ್ಲಿ ಹುಟ್ಟಲಿಲ್ಲ, ಯೇಸು ಪರಿಶುದ್ಧಾತ್ಮನಿಂದ ಹುಟ್ಟಿದವನು. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಮೇಲಿಂದ ಬಂದವನು, ನೀವು ಎಲ್ಲರೂ ಕೆಳಗಿನವರು. ನೀವು ಲೋಕದ ಭಾಷೆ ಮಾತಾಡ್ತೀನಿ, ನಾನು ಪರಲೋಕದ ಭಾಷೆ ಮಾತಾಡ್ತಿದ್ದೇನೆ. ಯೇಸು ಮಾತಾಡಿದ ಭಾಷೆ ಯಾವುದು? ಮಾತು ಯಾವುದು? ಅದು ಪರಲೋಕದ ಮಾತು, ಪರಲೋಕದ ಗುಟ್ಟು. ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾನೆ, ನಾವಿಬ್ಬರು ಒಂದಾಗಿದ್ದೇವೆ. ನೋಡಿ, ಯೇಸು ಹೇಳಿದನು. ನೋಡಿ, ಏಕೆ ಹೇಳಿದನು? ಯಾಕೆ ಯೇಸು ಈ ಲೋಕಕ್ಕೆ ಬಂದನು? ದೇವರನ್ನು ಯಾರಿಗೆ ನೋಡಲಿಕ್ಕೆ ಆಗೋದಿಲ್ಲ, ಯಾವ ಮನುಷ್ಯನಿಗೆ ನೋಡಲಿಕ್ಕೆ ಆಗೋದಿಲ್ಲ. ದೇವರಿಗೆ ಯಾರು ನೋಡಲು ಕೂಡ ಇಲ್ಲ, ಆಗುವುದು ಕೂಡ ಇಲ್ಲ. ಮೋಶೆಗೆ ಅರಣ್ಯದಲ್ಲಿ ಪ್ರತ್ಯಕ್ಷನಾಗುವಾಗ ಆ ಪೋದೆ ಜೀವವುಳ್ಳ ಪೋದೆ, ಅದು ಮುಳ್ಳು ಗಿಡಗಳು ಎಲ್ಲ ಇತ್ತು, ಅದು ಉರಿತಾ ಇತ್ತು, ಬೆಂಕಿ. ಆತನಲ್ಲಿ ನೋಡಲಿಕ್ಕೆ ಹೋದನು, ಒಂದು ಶಬ್ದ ಬಂತು, ಈ ಸ್ಥಳ ಪರಿಶುದ್ಧ ಸ್ಥಳ, ಏಕೆ ದೇವರು ಇಳಿದು ಬಂದಿದ್ದೇನೆ ಸೀನಾಯಿ ಬೆಟ್ಟದಲ್ಲಿ, ಇದು ಪರಿಶುದ್ಧ. ನೋಡಿ, ಬೆಂಕಿ ಉರಿಯುತ್ತಾ ಉಂಟು, ತಗ ಬೆಂಕಿ ಉರಿತಾ ಉಂಟು. ಏನಿಲ್ಲ, ಆಕಾರ ಇಲ್ಲ ಅಲ್ಲಿ, ಏನಿಲ್ಲ, ಯಾವ ಮನುಷ್ಯನಿಲ್ಲ ಅಲ್ಲಿ, ಬೆಂಕಿ ಉಂಟು. ಈ ಸ್ಥಳ ಪರಿಶುದ್ಧ ಸ್ಥಳವಾಗಿದೆ, ನಿನ್ನ ಮೆಟ್ಟನ್ನು ತೆಗೆದುಬಿಡು ಹೇಳ್ತಾನೆ. ಅವನು ಹೆದರಿದನು. ಹೆದರಿ ಕೊನೆಗೆ ಹೇಳ್ತಾನೆ, ನೀನು ಯಾರು? ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಶಬ್ದ ಬರ್ತದೆ. ಆಗ ಅವನಿಗೆ ತಿಳಿಯಿತು, ಓ, ನಮ್ಮ ಹಿರಿಯರ ಹತ್ರ ಮಾತಾಡಿದ ದೇವರು ಇವನೇ ಆಗಿದ್ದಾನೆ, ಹಾಗಾದರೆ ನನಗೆ ನೋಡಬೇಕು ಹೇಳ್ತಾನೆ ಆತನು ಹೇಳ್ತಾನೆ, ಮನುಷ್ಯರೊಳಗೆ ಯಾರು ನನ್ನನ್ನು ನೋಡಲಿಕ್ಕೆ ಆಗುವುದಿಲ್ಲ, ಅವರು ಭಸ್ಮವಾಗಿ ಹೋಗ್ತಾರೆ.
ಸತ್ತೇ ಹೋಗ್ತಾರೆ ಅಂತ ಹೇಳ್ತಾನೆ. ಮನುಷ್ಯರೊಳಗೆ ಯಾರಿಗೆ ದೇವರಿಗೆ ನೋಡಲಿಕ್ಕೆ ಆಗುವುದಿಲ್ಲ, ಏಕೆ ಸರ್ವಶಕ್ತ ದೇವರಾಗಿದ್ದಾನೆ ಆತನು. ಆತನು ಬೆಂಕಿ ಆಗಿದ್ದಾನೆ, ಉರಿಯುವ ಬೆಂಕಿ. ನೋಡಿ, ಎಲಿಯ ಪ್ರವಾದಿ ವೇದಿಕೆಯನ್ನು ಕಟ್ಟಿದ ಕೂಡಲೇ ಅಲ್ಲಿ ಅನ್ಯ ಪಂಡಿತರು ಎಲ್ಲರೂ ಬಂದರು. ಅವರು ಕೂಡ ಒಂದು ವೇದಿಕೆ ಕಟ್ಟಿದರು. ಬಾಲನ ದೇವರಿಗೆ ಆರಾಧನೆ ಮಾಡುವರು. ಅವರು ಕೂಡ ವೇದಿಕೆ ಕಟ್ಟಿದರು. ಅಲ್ಲಿ ಯಜ್ಞ ಮಾಡಿದರು, ಕುಣಿದರು, ನಲಿದರು, ಬಡಿದರು. ಆದರೆ ಅವರ ದೇವರು ಬರಲಿಲ್ಲ, ಆ ಯಜ್ಞವು ಸ್ವೀಕಾರ ಮಾಡಲಿಲ್ಲ. ಆದರೆ ಎಲಿಯನು ವೇದಿಕೆ ಕಟ್ಟಿದನು, ಅಲ್ಲಿ ಯಜ್ಞ ಮಾಡಿದನು, ಸುತ್ತ ನೀರು ಹಾಕಿದನು ಮತ್ತು ಅಬ್ರಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಎಂದು ಕರೆಯುವಾಗ ದಹಿಸುವ ಅಗ್ನಿ ಮೇಲಿಂದ ಬಂತಂತೆ. ಆ ಯಜ್ಞವೇದಿ ಇದ್ದ ಆ ಏನು ಮಾಂಸ, ಆ ಯಜ್ಞ ಕಡಿದ ಮಾಂಸ ದಹಿಸಿ ಬಿಟ್ಟ. ಅಗ್ನಿ, ಬೆಂಕಿ. ದೇವರು ಯಾರಾಗಿದ್ದಾನೆ ಪ್ರಿಯರೇ? ದೇವರು ಬೆಂಕಿ ಆಗಿದ್ದಾನೆ, ಅಗ್ನಿ. ಆದರೆ ಇಷ್ಟು ಪ್ರೀತಿ ಮಾಡಿದ ಮಾನವನ ಮೇಲೆ ಆತನು ಮನುಷ್ಯನಾಗಿ ಬಂದ. ನಿಮ್ಮ ಹಾಗೆ ನಮ್ಮ ಹಾಗೆ ಒಬ್ಬ ಮಾನವನಾಗಿ ಬಂದ. ಏಕೆ? ಈ ಮಾನವನು ದೇವರು ಯಾರೆಂದು ತಿಳಿಕೊಳ್ಳಬೇಕು, ನಿಜ ದೇವರು, ಜೀವಿಸುವ ದೇವರು ತಿಳಿಕೊಳ್ಳಬೇಕೆಂದು ಆತನು ಮಾನವನಾಗಿ ಬಂದ. ಅದಕ್ಕೋಸ್ಕರ ಪತ್ರಿಕೆಯಲ್ಲಿ ಬರೆದಿದೆ, ನಾವು ಮುಟ್ಟಿದ್ದೇವೆ, ನಾವು ಆತನಿಗೆ ಕೂತ್ಕೊಳ್ತೇವೆ, ಆತನೊಟ್ಟಿಗೆ ಊಟ ಮಾಡಿದ್ದೇವೆ. ಆ ಶಬ್ದ, ಆದಿಯಲ್ಲಿ ಶಬ್ದ ಇತ್ತು, ವಾಕ್ಯ ಇತ್ತು, ನಾವು ಮುಟ್ಟಿದ್ದೇವೆ. ಆ ವಾಕ್ಯಕ್ಕೆ ಯಾರು ವಾಕ್ಯ? ಯೇಸು ಕ್ರಿಸ್ತನು. ನಾವು ಮುಟ್ಟಿದ್ದೇವೆಂದು ಅಪೊಸ್ತಲರು ಅಲ್ಲಿ ಬರೆದು ಹಾಕ್ತಾ ಇದ್ದಾರೆ. ಏಕೆ? ಅದು ದೇವರ ಪ್ರೀತಿ. ಏಕೆ? ಮನುಷ್ಯನು ನಾಶವಾಗಬಾರದೆಂದು, ತನ್ನ ಸ್ವರೂಪವಾಗಿ ಸೃಷ್ಟಿತ ಮನುಷ್ಯನು ನಾಶವಾಗಬಾರದೆಂದು ದೇವರು ಮನುಷ್ಯನಾಗಿ ಬಂದ, ಮಾನವನಾಗಿ ಬಂದಿದ್ದ. ಅದೇ ದೇವರು ಮಾತಾಡ್ತಾ ಇದ್ದಾನೆ. ಪಾಪ ಪರಿಹಾರ ಯಾರ ಮುಖಾಂತರ? ಕ್ರಿಸ್ತ ಯೇಸುನ ಮುಖಾಂತರ ಪಾಪ ಪರಿಹಾರ. ಪ್ರಿಯರೇ, ಅದಕ್ಕೋಸ್ಕರ ಮಾನವನಾಗಿ ಬಂದಿದ್ದನು. ಆ ಸಮಯದಲ್ಲಿ ಎಲ್ಲರೂ ನೋಡಿದ್ದಾರೆ ಯೇಸುಗೆ. ಆದರೆ ನೀವು ಮತ್ತು ನಾವು, ಯೇಸು ಹೇಳ್ತಾನೆ, ಜೀವಂತ ಆದ ನಂತರ ಯೇಸು ಶಿಷ್ಯರಿಗೆ, ಅಂದರೆ ಅಪೊಸ್ತಲರಿಗೆ ಸಿಗಲಿಕ್ಕೆ ಬರ್ತಾನೆ. ಶಿಷ್ಯರಿಗೆ, ಯೇಸೊಟ್ಟಿಗೆ ಶಿಷ್ಯರು ಅವರು ಕೋಣೆಯಲ್ಲಿ ಅಡಗಿಕೊಂಡಿದ್ದರು. ಒಂದು ಕೋಣೆಯಲ್ಲಿ ಅಡಗಿದ್ದರು. ಏಕೆ? ಹೆದರಿಕೆ ಅವರಿಗೆ ಹೊಡೆಯುತ್ತಾರೆ ಎಂದು. ಯೇಸು ಗೋಡೆಯ ಒಳಗಿಂದ ಬರ್ತಾನೆ. ಏಕೆ? ಜೀವಂತ ಪುನರುತ್ಥಾನ ಶರೀರ ಅದು. ಗೋಡೆ ಒಳಗೆ ಬರ್ತಾನೆ. ನಿಮಗೆ ಶಾಂತಿ ಆಗಲಿ ಎಂದು ಊದಿ ಪರಿಶುದ್ಧ ಆತ್ಮನ ಕೊಡ್ತಾನೆ. ಅವರ ಹತ್ರ ಮಾತಾಡ್ತಾನೆ. ಅವರು ಹೇಳ್ತಾರೆ, ಆ ಸಮಯದಲ್ಲಿ ತೋಮನಲ್ಲಿರಲಿಲ್ಲ. ಅವರು ಹೇಳ್ತಾ ಇದ್ದಾರೆ, ಯೇಸು ಬಂದಿದ್ದ, ನಮಗೆ ಸಿಕ್ಕಿದ್ದ, ಹೀಗೆ ಆಯಿತು ಎಂದು ಹೇಳುವಾಗ ತೋಮನ್ ನಂಬುವುದಿಲ್ಲ, ಸಾಧ್ಯನೇ ಇಲ್ಲ ಹೇಳ್ತಾನೆ. ಎಷ್ಟು ತನಕ ಅವನ ಕೈಯಲ್ಲಿ ನಾನು ಬೆರಳು ಹಾಕೋದಿಲ್ಲ, ಪಕ್ಕೆಯಲ್ಲಿ ಕೈ ಹಾಕಿದ್ರೆ ನಾನು ನಂಬುದೇ ಇಲ್ಲ ಹೇಳ್ತಾನೆ. ಯೇಸು 1 ವಾರದ ನಂತರ ಪುನಃ ಬಂದ. ಅವರು ಬಾಗಿಲು ಬಂದು ಮಾಡಿ ಇದ್ದಾರೆ. ಪುನಃ ಬಂದು ಮಧ್ಯದಲ್ಲಿ ನಿಂತ. ಫಸ್ಟ್ ಕರೆದ ತೋಮನಿಗೆ, ತೋಮ ಇಲ್ಲಿ ಬಾ ಹೇಳ್ತಾನೆ. ಕೈ ಬೆರಳು ಹಾಕು, ಪಕ್ಕೆ ಎಲುಬು ನೋಡು, ಕೈ ಹಾಕು, ನಂಬು ಹೇಳ್ತಾನೆ. ಆದರೆ ನನ್ನನ್ನು ನೋಡದೆ ನಂಬುವವರು ಧನ್ಯರು ಹೇಳ್ತಾನೆ. ಇವತ್ತು ಪ್ರಿಯರೇ, ಯೇಸು ನೀವು ಕಣ್ಣಾರೆ ನೋಡಿಲ್ಲ, ಅದರ ವಾಕ್ಯದ ಮುಖಾಂತರ ನೀವು ನೋಡ್ತಾ ಇದ್ದೀರಿ. ನೀವು ಧನ್ಯರಾಗಿದ್ದೀರಿ, ನೀವು ಧನ್ಯರು. ನೋಡಿ, ದೇವರು ಏನು ಹೇಳ್ತಾನೆ? ನೋಡದೆ, ಈ ಕಣ್ಣಲ್ಲಿ ನೋಡದವರು ಧನ್ಯರು. ವಾಕ್ಯದ ಮುಖಾಂತರ ನಂಬಿಕೆ ಇಟ್ಟು ಆತನಿಗೆ ಸ್ವೀಕಾರ ಮಾಡುವಾಗ, ಯಾರ್ಯಾರು ಆತನ ನಂಬಿಕೆಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಶರೀರದಲ್ಲಿ ಹುಟ್ಟಿದವರು ಶರೀರವೇ ಹೇಳ್ತಾನೆ. ಯೋಹಾನ ಸುವಾರ್ತೆ 1:14 ಹೇಳ್ತಾರೆ, ಶರೀರದಲ್ಲಿ ಹುಟ್ಟೋರು ಎಲ್ಲರೂ ಶರೀರವೇ. ಒಂದು ತಂದೆ ತಾಯಿಗೆ ಹುಟ್ಟುತ್ತಾರೆ, ಅವರು ಶರೀರದಲ್ಲಿ ಹುಟ್ಟುತ್ತಾರೆ. ಆದರೆ ಆತ್ಮದಲ್ಲಿ ಹುಟ್ಟಿದವರು ದೇವರ ಮಕ್ಕಳು. ಅದಕ್ಕೆ ಸರ ಒಬ್ಬ ವ್ಯಕ್ತಿಗೆ ಯೇಸು ಹೇಳ್ತಾನೆ, ನೀನು ಆತ್ಮದಲ್ಲಿ ಹುಟ್ಟಬೇಕು, ನೀನು ಹೊಸತಾಗಿ ಹುಟ್ಟಬೇಕು. ಹೊಸತಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ನಿಕೋದೇಮನಿಗೆ ಹೇಳ್ತಾನೆ, ನಿನಗೆ ಸಾಧ್ಯ ಇಲ್ಲ ಹೇಳ್ತಾನೆ. ನೀನು ಆತ್ಮನಿಂದಲೂ ನೀರಿನಿಂದಲೂ ಹೊಸತಾಗಿ ಹುಟ್ಟಬೇಕು. ಕೊರ್ನೇಲಿಯ ಮನೆಯಲ್ಲಿ ಏನಾಯಿತು? ಮೊದಲು ಆತ್ಮದಿಂದ ತುಂಬಲ್ಪಟ್ಟರು, ನಂತರ ಅವರಿಗೆ ನೀರಿನ ದೀಕ್ಷಾಸ್ನಾನ ಕೊಟ್ಟರು.
ಅದೇ ನಾವು ಆತ್ಮದಿಂದ ತುಂಬಲ್ಪಡಬೇಕು. ನಂತರ ಏನು ಬೇಕು? ನೀರಿನ ದೀಕ್ಷಾಸ್ನಾನ ಬೇಕು. ಪ್ರಿಯರೇ, ನೋಡಿ ದೇವರ ಯೋಜನೆ ನೋಡಿ, ಎಂಥ ಯೋಜನೆ ಮಾಡಿದ್ದಾನೆ. ಧರ್ಮಶಾಸ್ತ್ರದಲ್ಲಿ ಬಿಡುಗಡೆ ಆಗದ ಎಲ್ಲ ಪಾಪದಿಂದ ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರ ಆಗ್ತದೆ. ಪುನಃ ದೇವರ ವಾಕ್ಯ ಹೇಳ್ತಾರೆ ನೋಡಿ, ಹೀಗಿರಲಾಗಿ ಪ್ರವಾದಿಗಳ ಗ್ರಂಥದಲ್ಲಿ ಹೇಳಿರುವುದು ನಿಮಗೆ ಸಂಭವಿಸದಂತೆ ನೋಡಿಕೊಳ್ಳಿರಿ ಹೇಳ್ತಾನೆ. ಹೀಗೆ ಕಠಿಣ ಹೃದಯ ಅವರದು. ಪ್ರವಾದಿಗಳು ಮಾತಾಡ್ತಾರೆ, ಆದರೆ ಇದೆಲ್ಲ ನಿಮಗೆ ಸಂಭವಿಸ್ತಿರಲಿ ಹೇಳ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದೇನೆಂದರೆ ಎಲೆ ತಿರಸ್ಕಾರ ಮಾಡುವವರೇ ಹೇಳ್ತಾನೆ. ಈ ಸುವಾರ್ತೆಯು ತಿರಸ್ಕಾರ ಮಾಡುವವರೇ, ಈ ಸುವಾರ್ತೆ ಕೇಳಿ ತಿರಸ್ಕಾರ ಮಾಡುವವರೇ, ಅಂದರೆ ಕೇಳದ ಹಾಗೆ. ಕೆಲವರು ಇಲ್ಲಿಂದ ಕೇಳ್ತಾರೆ, ಇಲ್ಲಿಂದ ಬಿಡ್ತಾರೆ. ಕೆಲವರು ಹೇಳ್ತಾರೆ. ಇವರಿಗೆ ದೇವರು ಹೇಳ್ತಾ ಇದ್ದಾನೆ, ತಿರಸ್ಕಾರ ಮಾಡುವವರೇ, ಐಶ್ವರ್ಯ ಪಡೆಯಿರಿ, ನಾಶವಾಗಿ ಹೋಗಿರಿ. ನಾಶವಾಗಿ, ಒಂದು ವೇಳೆ ಸುವಾರ್ಥ ಇಲ್ಲದಿದ್ದರೆ, ನಮಗೆ ಈ ಸುವಾರ್ಥ ಸಿಗದಿದ್ದರೆ, ಪುನಃ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಾಲದಲ್ಲಿ ಒಂದು ಕಾರ್ಯವನ್ನು ಮಾಡುವೆನು, ಆ ಕಾರ್ಯವನ್ನು ಒಬ್ಬನು ನಿಮಗೆ ವಿವರಿಸಿದ್ದರೂ ನೀವು ಅದನ್ನು ಎಷ್ಟು ಮಾತ್ರಕ್ಕೂ ನಂಬುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ. ಒಬ್ಬನು ವಿವರವಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ, ಆದರೆ ನಂಬುವುದೇ ಇಲ್ಲ. ಆ ಸಮಯದಲ್ಲಿ ನಂಬಲೇ ಇಲ್ಲ. ತಿರಸ್ಕಾರ ಮಾಡುವವರು ಈಗಿನ ಕಾಲದಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಈ ಸುವಾರ್ತೆ, ಈ ಗುಡ್ ನ್ಯೂಸು ಸುವಾರ್ತೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಕೇಳದ ಹಾಗೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ನೋಹನ ಕಾಲದಲ್ಲಿ ದೇವರು ನೋಹೆ ಹತ್ರ ಮಾತಾಡಿದ, ಒಬ್ಬನು ಮಾತ್ರ ನೀತಿವಂತನು. ಆ ಕಾಲದಲ್ಲಿ ಒಬ್ಬನು ಮಾತ್ರ ನೀತಿವಂತನು. ಈ ಕಾಲದಲ್ಲಿ ಯೇಸುಗೆ ನಂಬಿದವರು ಎಲ್ಲರೂ ನೀತಿವಂತರು, ನಂಬಿದವರು. ನೋಹನ ಕಾಲದಲ್ಲಿ ನೋಹೆ ಮಾತ್ರ ಒಬ್ಬ ನೀತಿವಂತನು. ನೋಹೆಗೆ ದೇವರು ಹೇಳ್ತಾ ಇದ್ದಾನೆ, ನೋಹೆ, ಒಂದು ಹಡಗನ್ನು ಕಟ್ಟು, ನಾನು ತೋರಿಸಿದ ಪ್ರಕಾರವೇ ಕಟ್ಟು. ಈ ಭೂಮಿ ನಾನು ನಾಶ ಮಾಡ್ತೇನೆ. ಭೂಮಿಯ ಮನುಷ್ಯರು ಕೆಟ್ಟು ಹೋಗಿದ್ದಾರೆ, ಪಾಪದಿಂದ ಮುಳುಗಿದ್ದಾರೆ, ದೇವರ ಚಿತ್ತಕ್ಕೆ ವಿರುದ್ಧ ಹೋಗಿದ್ದಾರೆ, ಈ ಸೃಷ್ಟಿ ಮಾಡಿದ ಯಾರೆಂದು ಮರೆತು ಹೋಗಿದ್ದಾರೆ. ನಾನು ಈ ಭೂಲೋಕ ನಾಶ ಮಾಡ್ತೇನೆ ಹೇಳುವವರಿಗೆ ಹೋಗಿ. ನೋಹೆ ಹಗಲು ರಾತ್ರಿ 120 ವರ್ಷ ಅಂತೆ ಒಂದು ಹಡಗು ಕಟ್ಟಲಿಕ್ಕೆ ಅವನಿಗೆ ಅಷ್ಟು ವರ್ಷ ತಾಗಿದಂತೆ. ದೇವರ ವಾಕ್ಯ ಹೇಳ್ತದಲ್ಲಿ 120 ವರ್ಷ ಅವನು ಏನು ಮಾಡಿದ? ಸುವಾರ್ತೆ ಸಾರಿದ. ಬಹುಶಃ ಆಗ್ಬೋದು, ಬೆಳಗಿಂದ ಸಂಜೆ ತನಕ ಅವನು ಮರವನ್ನು ಕಡಿತಂದ, ಅದಕ್ಕೆ ಬೇಕಾದ ಆಚಾರಿಗಳನ್ನು ತಂದ, ಎಲ್ಲ ಕಡಿದ, ಎಲ್ಲ ಮಾಡ್ತಾ ಇದ್ದಾನೆ. ಮತ್ತೆ ಹೋಗಿ ಸುವಾರ್ತೆ ಸಾರ್ತಿದ್ದ. ನೋಡಿ, ನಿಮ್ಮ ಪಾಪಿಗೆ ಬೆನ್ನು ಮಾಡಿರಿ, ಪಾಪ ಮಾಡಬೇಡಿರಿ, ದೇವರ ಚಿತ್ತಕ್ಕೆ ವಿರುದ್ಧ ಹೋಗಬೇಡಿರಿ, ಸೃಷ್ಟಿಕರ್ತನು ಅರಿಯಿರಿ, ಆತನು ಈ ಭೂಮಿಯನ್ನು ನಾಶ ಮಾಡ್ತಾನೆ, ಏಕೆ ಪಾಪದಿಂದ ತುಂಬಿದೆ, ದೇವರ ಕಡೆಗೆ ತಿರುಗಿರಿ, ಮಾನಸಾಂತರ ಆಗಿರಿ, ಪಶ್ಚಾತ್ತಾಪ ಆಗಿರಿ. ಆ ನೋಹೆ ಸುವಾರ್ಥ ಸಾರಿದ. ಆದರೂ ಎಲ್ಲರೂ ಗೇಲಿ ಮಾಡಿದರಂತೆ, ಅವನಿಗೆ ತಿರಸ್ಕಾರ ಮಾಡಿದರು. ನೋಡಿ, ಇಲ್ಲಿ ದೇವರ ವಾಕ್ಯ ಏನಿದೆ? ತಿರಸ್ಕಾರ ಮಾಡಿದರಂತೆ. ಅವನು ಸಾರುವ ಶುಭ ಸಂದೇಶ ಅವನದು. ಆ ಸಮಯದಲ್ಲಿ ದೇವರು ಕೊಟ್ಟ ಶಬ್ದ, ದೇವರು ಕೊಟ್ಟ ಸಂದೇಶ ಅವನು ಸಾರುತ್ತಿದ್ದ. ಯಾರು ನಂಬಲಿಲ್ಲ, ತಿರಸ್ಕಾರ ಮಾಡಿದರು. ಇಲ್ಲಿಂದ ಕೇಳಿ ಇಲ್ಲಿಂದ ಬಿಟ್ಟರು. ಕೆಲವರು ಗೇಲಿ ಮಾಡಿದರು. ಹೇಗೆ ಆಗ್ಬೋದು ನೋವಿಗೆ? ಒಬ್ಬನು ಕೂಡ ಕೇಳುವುದಿಲ್ಲ. ತನ್ನ ಮಸ್ತಿಯಲ್ಲಿದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಶರೀರದ ಆಸೆ, ಕಣ್ಣಿನ ಆಸೆ, ದೇವರ ಚಿತ್ತದ ವಿರುದ್ಧವಾಗಿ ಏನು ಸೈಲಿಂಗ ಕಾಮದಲ್ಲಿ ಹುಡುಗರು ಏನು ಮಾಡೋದು? ಸೆಕ್ಸ್ ಮಾಡೋದು, ಹುಡುಗಿ ಮಾಡೋದು. ಈ ರೀತಿಯಲ್ಲಿ ಜನರು ಮುಳುಗಿದಿದ್ದರು. ದೇವರ ಚಿತ್ತಕ್ಕೆ ವಿರುದ್ಧದು ಸತ್ಯವೇದ ಹೇಳ್ತದೆ. ಈ ರೀತಿ ಜನರು ನಡೆಯುತ್ತಿದ್ದರು. ಇವನು ಸುವಾರ್ಥ ಸಾರ್ತಾ ಇದ್ದಾನೆ, ಬಿಟ್ಟು ಬಿಡಿರಿ, ಆ ಸಂಗತಿ ಬಿಡಿರಿ ಹೇಳ್ತಾನೆ. ಒಬ್ಬರು ಕಿವಿ ಕೊಡುವುದಿಲ್ಲ. ಏಕೆ? ಈ ಲೋಕದ ಮಲಿನ ಆಶೆ ಆಕಾಂಕ್ಷೆಯಲ್ಲಿ, ಈ ಲೋಕದ ಸುಖದಲ್ಲಿ ಮಲಿನ ಆಗಿದ್ದರು ಆ ಸಮಯದಲ್ಲಿ. ಈಗ ಏನಾಗಿದ್ದಾರೆ ಮನುಷ್ಯನು ನೋಡಿರಿ.
ಈಗ ಕೂಡ ಮನುಷ್ಯನು ಮಲಿನನಾಗಿದ್ದಾನೆ, ಮಸ್ತ್ ಇದ್ದಾನೆ, ಮಸ್ತಾಗಿ ಜೀವಿಸ್ತಾ ಇದ್ದಾನೆ. ತಿಂದು ಕುಡಿಯುವುದು ದೇವರಿಗೆ, ನಿಜ ದೇವರಿಗೆ ಅರಿಯದೆ ಜೀವಿಸ್ತಾ ಇದ್ದಾನೆ. ಆ ಸಮಯದಲ್ಲಿ, ನೋವಿನ ಸಮಯದಲ್ಲಿ ಅದೇ ರೀತಿಯಲ್ಲಿ ಜನರು ಜೀವಿಸಿದರು. ಕೊನೆಗೆ ದೇವರು ಏನು ಮಾಡಿದನು? ಕೊನೆಗೆ ಇಡೀ ಭೂಮಿಯನ್ನು ನಾಶ ಮಾಡಿದನಂತೆ. ಯಾತ ಮುಖಾಂತರ? ನೀರಿನ ಮುಖಾಂತರ. ನೋಡಿ ಪ್ರಿಯರೇ, ಆ ಸಮಯದಲ್ಲಿ ಮಳೆ ಬರಲಿಲ್ಲ. ಅಷ್ಟ ತನಕ ಕೆಳಗಿಂದ ನೀರು ಬರ್ತಿತ್ತು ಜರಿಯಾಗಿ. ಅವನ ನೀರು ಬರ್ತದೆ, ಮಳೆ ಕಳಿಸ್ತಾನೆ, ಅವ್ರು ನಂಬಲೇ ಇಲ್ಲ. ಕೊನೆಗೆ ಏನಾಯಿತು? ದೇವರು ಆ ನಾವೇ ಕಟ್ಟಿದ ನಂತರ ಅವನಿಗೆ, ನಮ್ಮ ಇವನಿಗೆ ಹೇಳ್ದ, ನಿನ್ನ ಕುಟುಂಬದವರನ್ನು, ನೋಹಿಗೆ ಹೇಳ್ದ, ನಿನ್ನ ಕುಟುಂಬದವರನ್ನು ಒಳಗೆ ಹಾಕು. ಯಾರು? ಅವನ ಮಕ್ಕಳು, 3 ಮಕ್ಕಳು, 3 ಸೊಸೆ, ಅವನ ಹೆಂಡತಿ, ಇಷ್ಟು ಜನ ಒಳಗೆ ಹೋದರು. ದೇವರೇ ಬಾಗಿಲು ಬಂದ್ ಮಾಡಿದನಂತೆ, ಹೊರಗಿಂದ ಬಂದ್ ಮಾಡಿದನು. ಏಕೆ? ಯಾರು ತೆರೆಯಬಾರದು. ದೇವರು ಬಂದು ಮಾಡಿದರೆ ಯಾರಿಗೆ ತೆರೆಯಲಿಕ್ಕೆ ಆಗುವುದಿಲ್ಲ. ದೇವರು ಒಂದು ಸರಿ ಬಂದು ಮಾಡಿದರೆ ಯಾರಿಗೆ ತೆರೆಯಲಿಕ್ಕೆ, ಅದು ದೇವರು ಬಂದು ಮಾಡಿದಂತೆ ದೇವರ ವಾಕ್ಯ ಹೇಳ್ತಿದೆ. ಅದಕ್ಕೆ ಸಹ ಪ್ರಿಯರೇ, ಒಳ್ಳೆಯ ಅವಕಾಶ ಉಂಟು. ನಮಗೆ ರಕ್ಷಣೆ ಹೊಂದಲಿಕ್ಕೆ ಒಳ್ಳೆಯ ಅವಕಾಶ ಉಂಟು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರನಿಗೆ ಸ್ತೋತ್ರ, ಕರುಣಾಮಯನ ತಂದೆಯನಿಗೆ ಸ್ತೋತ್ರ, ಕೃಪಾಸ್ವರೂಪನ ತಂದೆಯ ಸ್ತೋತ್ರ. ನಿನ್ನ ವಾಕ್ಯವು ನಿನ್ನ ಮಕ್ಕಳು ಕೇಳಿದ್ದಾರೆ ಸ್ವಾಮಿ. ಕೇಳಿದ ವಾಕ್ಯವು ಕರ್ತನೇ ಸ್ವಾಮಿ, ಯಾರ್ಯಾರು ವಾಕ್ಯ ಕೇಳಿದ್ದಾರೆ ಸ್ವಾಮಿ ಕರ್ತನೆ, ಯಾರು ತಿರಸ್ಕಾರ ಮಾಡದಾಗೆ ಕರ್ತನೆ ಅವರಿಗೆ ಸಹಾಯ ಮಾಡು. ಪರಿಶುದ್ಧಾತ್ಮನೆ, ಅವರ ಹೃದಯದಲ್ಲಿ ಮಾತಾಡು, ಮಾನಸಾಂತರ ಮಾಡು, ಪಶ್ಚಾತ್ತಾಪ ಮಾಡು ಕರ್ತನೆ. ನಾನೊಂದು ಪಾಪಿಯಾಗಿದ್ದೇನೆಂದು ಪಶ್ಚಾತ್ತಾಪ ಹುಟ್ಟಲಿ ಕರ್ತನೆ ಒಳಗಿಂದ ಕರ್ತನೆ. ನನಗೆ ಒಬ್ಬ ರಕ್ಷಕನು ಬೇಕು, ನನಗೆ ರಕ್ಷಣೆ ಆಗಬೇಕು, ನಾನು ನಾಶವಾಗಬಾರ್ದೆಂದು ಅರಿವು ಉಂಟಾಗಲಿ ಕರ್ತನೆ, ಒಳಗಿಂದ ಅರಿವು ಉಂಟಾಗಲಿ. ಹೇಗೆ ಪೇತ್ರನ ಸುವಾರ್ತೆ ಸಾರುವಾಗ ಅವರಿಗೆ ಅರಿವು ಆಯಿತು, ಎದೆ ಬಡಿದರು ಕರ್ತನೆ, ನಾನೀಗ ಏನು ಮಾಡಬೇಕು ರಕ್ಷಣೆ, ಅದೇ ಪ್ರಕಾರ ನೀನು ಪರಿಶುದ್ಧಾತ್ಮನೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಬ್ಲೆಸ್ ಆಗಲಿ ಕರ್ತನೆ ಇವರು. ಕರ್ತನೆ, ನಿನ್ನ ಸಮಾಧಾನ ಇಳಿದು ಬರಲಿ, ನಿನ್ನ ಶಾಂತಿ ಇಳಿದು ಬರಲಿ, ಮನೋನುತನ ತೆರಳಪಡಲಿ, ಆತ್ಮಿಕನ್ನು ತೆರಳಪಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ಅವರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.